ಶ್ರಿಯಃಪತ್ತೇರಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೋ ಗಾಢಾಲಸನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಚ್ಯುತಮಪೇತಸಮಸ್ತದೋಷಂ ಸರ್ವೇಶ್ವರಂ ಗುರುಮದೇಶಕೃತಂ ಪ್ರಣಮ್ಯ ಹಿರಿಯಚರಣಾಂಭೋಜಚ್ಛಾಯಾಮಾಶ್ರಿತ್ಯ ನಿರ್ವೃತಾಃ ವಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃ ಪತಿಂ. ಈಗ ಪುನರಾನಂದಪೂರ್ವಕ ಜ್ಞಾನರೂಪಸ್ಯ ವಿಜ್ಞಾನನಾಶಃ ತನ್ನಾಶ ಏವ ಯತ್ ಇತಿ. ಜ್ಞಾನರೂಪನಾದ ಜೀವನಿಗೆ ವಿಜ್ಞಾನ ಹೋಗುತ್ತೆ, ಶೂನ್ಯನಾಗ್ತಾನೆ ಅಂದರೆ ಅದು ಉಳಿದಾಗಾಯ್ತೋ ಹೋದಾಗಾಯ್ತೋ ನಾಶ ಆಯಿತು. ಮೋಕ್ಷಕ್ಕೆ ಹೋಗಿ ಏನಾಗಬೇಕು, ಯಾವಾಗಲೂ ಏನಾಗಬೇಕೋ ಲಾಸ್ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಮುಕ್ತಿ ಕಾನ್ಸೆಪ್ಟೇ ಸರಿಯಲ್ಲ. ಮುಕ್ತಿ ಎಂಬ ಶ್ರೇಷ್ಠ ಅಂದಮೇಲೆ ಅಲ್ಲಿ ಯಾವುದು ಕೂಡ ಇಲ್ಲಿ ಭೋಗಗಳು ಯಾವುದು ಮಿಸ್ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಇಲ್ಲಿ ಭೋಗನೇ ಮಿಸ್ ಆಗೋದಾದರೆ ಅಲ್ಲಿಗೆ ಹೋಗ್ತಾರೆ, ಸಾಧ್ಯ ಇಲ್ಲ. ಅದು ಅದ್ರ ಜೊತೆಗೆ ಇದಕ್ಕೆ ಹೆಚ್ಚಿರಬೇಕು, ಕ್ವಾಲಿಟಿ ಬೇರೆ ಇರಬೇಕು, ಆ ರೀತಿಯೇ ಬೇರೆ. ಹೇಳಿದ್ನಲ್ಲ, ಎಣ್ಣೆಯಲ್ಲಿ ಕರಿಯೋದು ಬೇರೆ, ತುಪ್ಪದಲ್ಲಿ ಕರಿಯೋದು ಬೇರೆ, ಎಷ್ಟು ವ್ಯತ್ಯಾಸ ಬರುತ್ತಾಗ. ಭೋಗದಲ್ಲಿ ಚೇಂಜಸ್ ಆಗುತ್ತೆ, ಟೇಸ್ಟಿಂದ ಹಿಡಿದು ಆರೋಗ್ಯದವರೆಗೂ ಎಫೆಕ್ಟ್ ಆಗುತ್ತೆ. ಶೂನ್ಯಮತ ಉಚ್ಛಿತ್ಯೈ ಪುನರಾನಂದಪೂರ್ವಕಾನ್ ಧರ್ಮಾನಾಹ ಅಪಿ ಅಪಿ ಅನುಚ್ಛಿನ್ನಾತ್. ಅಲ್ಲಿ ಸ್ವಾರಸ್ಯ ನೋಡಿ, ಅದಕ್ಕೆ ಹೇಳ್ತಾರೆ ಮುಕ್ತಿಯಲ್ಲಿ ಜೀವ ಅನುಚ್ಛಿನ್ನ ಧರ್ಮನಾಗ್ತಾನೆ. ಅನುಚ್ಛಿನ್ನ ಧರ್ಮ ಅಂದರೆ ಸ್ವಾಭಾವಿಕವಾದ ಏನಿರ್ತದೆ ಅದು ಯಾವುದನ್ನೂ ಕಳ್ಕೊಡೋದಿಲ್ಲ. ಸ್ವಾಭಾವಿಕವಾದ ಯಾವುದನ್ನೂ ಕಳ್ಕೊಡೋದಿಲ್ಲ. ಯಾವುದನ್ನು ಕಳ್ಕೊತಾನೆ? ಹಿಂಗೆ ಹೊರಗಿಂದ ಕಳ್ಕೊತಾನೆ ಹೊರತು ಯಾವುದು ಕಳ್ಕೊಡೋದಿಲ್ಲ. ಅದಕ್ಕೆ ಅನುಚ್ಛಿನ್ನ ಅನುತ್ತಿಚ್ಛಿ ಧರ್ಮ ಅಂದ್ರೇನು? ಎಂದೂ ಕೂಡ ಧರ್ಮಗಳು ಹೋಗಬಾರ್ದು. ಅದು ಹೋಗೋದಾದ್ರೆ ಮುಕ್ತಿ ಆಗೋದಿಲ್ಲ. ಅದು ಅರ್ಥ ಆಯ್ತಾ? ಮುಕ್ತಿಯಲ್ಲಿ ಯಾವಾಗಲೂ ಕೂಡ ಉಳಿದವ್ರು ಮಾಡಿದ್ದೇನು ಅಂದರೆ ಇಲ್ಲಿಗಿಂತ ಹೋಪ್ಲೆಸ್ ಮಾಡಿ ಹಾಕ್ಬಿಟ್ರು. ಕೆಲವರಂತೂ ಶೂನ್ಯ ಮಾಡಿ ಹಾಕ್ಬಿಟ್ರು, ಕೆಲವರು ಲೆಸ್ ಮಾಡಿದರು. ಮುಕ್ತಿ ಹೇಗಾಗುತ್ತದೆ? ಈಗ ಮುಕ್ತಿ ಆಗ್ಬೇಕಾದ್ರೆ ಏನಿರ್ಬೇಕದು? ಒಂದು ಉದಾಹರಣೆಗೆ ಏನಾಯ್ತಪ್ಪ, ಒಂದು 10,000 ರೂಪಾಯಿ ಕೆಲಸದಲ್ಲಿದ್ದ, 5,000 ರೂಪಾಯಿ ಪರ್ಮನೆಂಟ್ ಜಾಬ್ ಸಿಕ್ತು, ಹೊರಟುಬಿಟ್ಟ. ನೋಡೋದಕ್ಕೆ ಕಡಿಮೆ ಹಾಕ್ಕೊಂಡು ಕೂಡ ಟೋಟಲಿ ಏನಾಗುತ್ತೆ, ಇದು ಜಾಸ್ತಿ ಆಗುತ್ತೆ. ಆದರೆ ಮುಕ್ತಿಯಲ್ಲಿ ನಿಮ್ಮ ಪ್ರಕಾರ ಜ್ಞಾನನೇ ಇಲ್ಲ ಅಂತ ಹೇಳೋದು, ಸುಖನೇ ಇಲ್ಲ ಅನ್ನೋದು. ಮುಕ್ತಿ ಏನು ಮುಕ್ತಿ ಆಗುತ್ತದು? ಬೇಕಾದ್ದು ಸುಖ ಬೇಕು, ಜ್ಞಾನ ಬೇಕು. ಹೇಳ್ತಾರಲ್ಲ, ಆನಂದೀ ಭವತಿ ಜ್ಞಾನೇನ ಅಮೃತೀ ಭವತಿ ಅಂತ ಹೇಳಿದ ಮೇಲೆ ಜ್ಞಾನ ಮೊದಲಾದವ್ರು ಹೋಗೋದಾದರೆ ಏನು ಉಪಯೋಗ? ಅವ್ರಿಗೆ ಏನು ಪ್ರಾಬ್ಲಮ್ ಬಂತು? ಅವರಿಗೆಲ್ಲ ಇಬ್ಬರಿದ್ದಾರೆ. ತಿಳ್ಕೊಂಡು ಮೋಸ ಮಾಡೋ ಗುಂಡು ಒಂದು ನಾವು ಯಾರಿಗೂ ಮೋಕ್ಷಕ್ಕೆ ಹೋಗೋದಿಲ್ಲ, ಇವ್ರನ್ನೂ ಹೋಗೋದಂತೆ ಮಾಡಿಬಿಟ್ರಾಯ್ತು ಅಂತ ಇಷ್ಟೇ ಅವರಿಗೆ. ತಮಗೆ ಟಿಕೆಟ್ ಸಿಕ್ಕಿಲ್ಲ, ಉಳಿದವ್ರಿಗೆ ಟಿಕೆಟ್ ಸಿಗದ ಮಾಡ್ತಾರಲ್ಲ, ಆ ಥರ ಬ್ಯಾಡ್ ಸೈಕಾಲಜಿ ಅದು. ಇನ್ನೂ ಕೆಲವರು ಏನು ಮಾಡ್ತಾರೆ, ಅವ್ರಿಗೆ ಮೋಸ ಗೀಸೆ ಇಲ್ಲ ಅವರಲ್ಲಿ, ಬಟ್ ಅವ್ರಿಗೆ ತಿಳುವಳಿಕೆನೇ ಇಲ್ಲ. ಅವರೇನು ಮಾಡ್ತಾರೆ ಅಂತ ಕೇಳಿದರೆ ಒಂದು ತಲೆಗೊಂದು ಹಾಕಿದರು, ಇವೆಲ್ಲ ಏನಿವು ಎಕ್ಸ್ಟರ್ನಲ್ ಗುಣಗಳು ಬಂತು ಅಂದರೆ ಮನುಷ್ಯ ಏನಾಗ್ತದೆ, ಲಿಮಿಟೆಡ್ ಆಗಿಬಿಡ್ತಾರೆ. ಗುಣಗಳಿಲ್ಲ, ಅದು ಸ್ವರೂಪದ ಗುಣಗಳು ಅಂತ ಹೇಳೋದಕ್ಕೆ ಅವ್ರಿಗೆ ಬರೋದಿಲ್ಲ. ಅಪರಾಕೃತ ಗುಣ ಅಂತ ಗೊತ್ತಿಲ್ಲ ಅವರಿಗೆ. ಅದಕ್ಕೇನಾಗತ್ತೆ, ಇಲ್ಲ ತಲೆ ತೊಚ್ಚು ಉತ್ತರ ಕೊಟ್ಬಿಡ್ತಾರೆ. ಹಾಗಲ್ಲ, ಅದಕ್ಕೆ ಧರ್ಮಗಳಲ್ಲಿ ಎರಡಿವೆ, ಅವೆಲ್ಲ ಯೋಚನೆ ಅದೆಲ್ಲ ಬಿಡಿಸಿದ್ದಾರೆ ಆಚಾರ್ಯ ಪ್ರತಿಯೊಂದನ್ನು ಕೂಡ. ಅದು ಯಾವ ಸಮಸ್ಯೆನೂ ಬರದಂತೆ ಮುಕ್ತಿ ಕಲ್ಪನೆ ಅರ್ಥ ಇಲ್ಲದ್ರೆ ಅರ್ಥ ಆಗ್ತಿರ್ಲಿಲ್ಲ. ಧರ್ಮಾನಾಹ ಅಪಿ ಅನುಚ್ಛಿನ್ನಾನ್. ಉಚ್ಛಿನ್ನ ಅಂದ್ರೇನು? ಬಿಟ್ಟು ಹೋಗೋದು. ಅನುಚ್ಛಿನ್ನ ಅಂದ್ರೇನು? ಅದಕ್ಕೆ ಅನುಚ್ಛಿತ್ತಿ ಧರ್ಮ. ಇವನೇನಂತ ಕರೆದಿದ್ದಾರಲ್ಲಿ? ಅನುಚ್ಛಿತ್ತಿ ಧರ್ಮ. ಎಂದೂ ಕೂಡ ಬಿಡಲಾಗದ ಧರ್ಮಗಳನ್ನು, ಸ್ವಾಭಾವಿಕ ಧರ್ಮಗಳನ್ನು ಹೊಂದಿದವರು ಅಂತ ಅರ್ಥ. ಹೇಳಿಲ್ಲ, ಹಾಲು ಬಿಸಿಯಾಗಿದೆ, ಬಿಸಿ ಹೊರಟೋಯ್ತು ಅಂತ ತೆಪ್ಪಾದ ಮೇಲೆ ಬಿಳಿ ಬಣ್ಣ ಹೋಗೋದಿಲ್ಲ. ಅದೇನದು? ಅಷ್ಟೇ. ಯಾವುದು ಅಕ್ವೈರ್ಡ್ ಆಗಿದ್ದು ಹೋಯ್ತು, ನ್ಯಾಚುರಲ್ ಯಾಕೆ ಹೋಗುತ್ತೆ? ಇದು ಬಿಕಾಸ್ ಆಫ್ ಇಟ್ ಕಾಂಟ್ಯಾಕ್ಟ್ ಫೈರ್ ಏನಾಯ್ತು, ಅದು ಬಿಸಿಯಾಗಿ ಅದು ಹೋದ ತಕ್ಷಣ ಬಿಟ್ಟೋಯ್ತು ಅಷ್ಟೇ. ತಾರ್ಕಿಕೈಹಿ ವಿನಿವಾರಿತ. ತಾರ್ಕಿಕರೆಲ್ಲ ಒಪ್ಪಿರಲಿಲ್ಲ ಅವನ್ನೆಲ್ಲ ಕೂಡ. ತಾರ್ಕಿಕರು ಅವ್ರಿಗೆ ಆಗುವ ಬೇಸಿಸ್ ಇಲ್ಲ, ತರ್ಕ ಮಾಡಿದ್ರು ಅಷ್ಟೇ. ಏನು ಮಾಡಿದರು? ಮುಕ್ತಿಯಲ್ಲಿ ಸುಖ ಒಪ್ಪಿಕೊಂಡ್ರೆ ದುಃಖನೂ ಒಪ್ಪಬೇಕಾಗುತ್ತೆ. ಯಾಕೆ ಇಲ್ಲಿ ಏನಾಗಿದೆ, ಸುಖದ ಜೊತೆಗೆ ದುಃಖ ಇದೆ, ಆದರೆ ಮುಕ್ತಿಯಲ್ಲೂ ಏನಿರಬೇಕು? ಈ ಥರ ವಾದ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಯುಕ್ತಿ. ಅದು ಆ್ಯಕ್ಚುಲಿ ಏನಲ್ಲ, ಅದು ಆಗಮ ಅಂತ ಯುಕ್ತಿ ಹಾಕಿ ಕಾಣಿಸ್ತೇವೆ. ಬಟ್ ಇದೆಲ್ಲ ಯುಕ್ತಿಯಿಂದ ಏನು ಉಪಯೋಗಿಸ್ಬೇಕಿಲ್ಲಿ? ಉದಾಹರಣೆಗೆ ಲೈಟ್, ದೀಪದ ಕೆಳಗೆ ಕತ್ಲೆ, ದೀಪದ ಕೆಳಗೆ ಕತ್ಲೆ ಇಲ್ಲ, ಇಲ್ಲಿ ದೀಪದ ಮೇಲೆ ಕತ್ಲೆ. ಶೇಡ್ ಹಾಕಿಬಿಟ್ಟಿದ್ರೆ ಏನಾಗುತ್ತೆ? ಮೇಲೆ ಕತ್ಲೆ, ಕೆಳಗೆ ಕತ್ಲೆ. ಇದು ಕೆಳಗೆ ಕತ್ಲೆ.
ಆಮೇಲೆ ಆಪರೇಷನ್ ಮಾಡ್ಬೇಕಾದ್ರೆ ಕತ್ಲಾಗ್ಬಿಟ್ರೆ ಗತಿ ಇದು ಬಗ್ಗಿದಾಗ ಅವ್ನು ಬಗ್ಗಿದ್ರು ಕೂಡ ಅಡ್ಡ ಬರಲ್ಲ ಅದು ಅಂಥ ಲೈಟ್ ಹಾಕಿರ್ತಾರೆ ಗೊತ್ತಾಯ್ತಾ. ಇಲ್ಲವರೆಗೆ ಕತ್ಲೆ ಆದ್ದರಿಂದ ಆಪರೇಷನ್ ಮಾಡಲ್ಲ ಅಂತ ಹೇಳಿದ್ರೆ ಮಾಡ್ಬೇಕಾಗ್ತದೆ. ಇವರೆಲ್ಲ ಇಲ್ಲಿ ಸೆನ್ಸ್ ಯೋಚನೆ ಮಾಡಬಾರ್ದು, ಅಲ್ಲಿ ನೋಡಬೇಕು. ಇದೆಲ್ಲ ಅವರಿಗೆ ಆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದಾನೆ ಬುದ್ಧಿ ಯಾವಾಗ ಬುದ್ಧಿಯಿಂದ ಕಲ್ಪನೆ ಮಾಡ್ತಾರೆ, ಬುದ್ಧಿಗೊಂದು ಲಿಮಿಟ್ ಇರೋದ್ರಿಂದ ಅವ್ರು ಕಲ್ಪನೆ ಮಾಡೋದು ಕೂಡ ಹೇಗಿರುತ್ತೆ, ಲಿಮಿಟೆಡ್ ಆಗಿ ಇರುತ್ತೆ. ಅದು ಹೇಳಬಾರ್ದು. ಮಾತ್ರ ಸಂಸರ್ಗಮಪ್ಯಾಹ ತಥಾ ಮಾಧ್ಯಂದಿನ ಶ್ರುತಿ ಇತಿ ಮಾಧ್ಯಂದಿನ ಶ್ರುತಿ. ಅಲ್ಲೂ ಕೂಡ ಏನಿದೆ, ಶಬ್ದಾದಿ ವಿಷಯಗಳು ಕೂಡ ಇದೆ, ಆದರೆ ಅಪ್ರಾಕೃತ ಅವೆಲ್ಲ ಕೂಡ. ಇದು ಮರಿಬಾರ್ದು. ಇಲ್ಲಿರೋ ಶಬ್ದಗಳು ಭೂಲೋಕದಲ್ಲಿರೋದೆಲ್ಲ ಯಾವ್ದು ನಮಗಿರೋದೆಲ್ಲ ಈಗ ಏಹಿ ಸಂಸ್ಪರ್ಶಜ ಭೋಗಾ ದುಃಖಯೋನ ಏವತೆ. ಸಂಸ್ಪರ್ಶಜ ಅಂದ್ರೇನು, ಇಂದ್ರಿಯ ವಿಷಯಗಳ ಸಂಪರ್ಕದಿಂದ ಬರತಕ್ಕಂಥ ಭೋಗಗಳು. ಇದು ಆದ್ದರಿಂದ ನ್ಯಾಚುರಲ್ ಏನಾಗುತ್ತೆ, ಸಂಪರ್ಕ ಸ್ವಿಚ್ ಹಾಕಿದ ತಕ್ಷಣ ಬರುತ್ತೆ, ಹೋಗ್ಬಿಡುತ್ತೆ ಅಷ್ಟೇ. ಆದರೆ ಮುಕ್ತಿನ ನ್ಯಾಚುರಲ್ ಆಗಿ ಏನು ಬೇಕಿಲ್ಲ, ಏನು ಬರೋದು ಹೋಗೋದು ಪ್ರಶ್ನೆ ಇಲ್ಲ. ಅದಕ್ಕೆ ನಿತ್ಯವಾದ ಆನಂದ. ಅದನ್ನು ವ್ಯತ್ಯಾಸ ತೋರ್ಸಕ್ಕೆ ಬರಲಿಲ್ಲ ಅವರಿಗೆ. ಮಾಧ್ಯಂದಿನ ಶ್ರುತಿ ಆಚಿಕ್ಷೇಪ ಮತಂ ತಜ್ಜ ಯಸ್ಮಿನ್ನ ವಿಷಯಾದನಂ. ಆದ್ದರಿಂದ ಅದು ವಿಷಯಗಳು ಇಲ್ಲೇ ಇಲ್ಲ ಮುಕ್ತಿಯಲ್ಲಿ ಅಂತ ಹೇಳೋದಾದರೆ ಅದು ಹೇಳಿದ್ದಾರೆ. ಸ್ತ್ರೀ ಇರುವ ಯಾನ ಇರುವ ವಿಹಾರ ಮಾಡ್ತಾನೆ ಅಂತ ಹೇಳಿದ ಮೇಲೆ ಮುಕ್ತಿಯಲ್ಲಿ ಭೋಗಗಳೆಲ್ಲ ಅನ್ನುವಂಥ ಸರಿಯಲ್ಲ. ವಿರಾಡಾದಿ ಭೋಗಾಭಾವಸ್ಯ ತು ಅನಿಷ್ಟತ್ವ ಹೃದಾ ಶ್ರುತಿ. ಯಾವುದು ಹೊರಗಿನ ಭೋಗವನ್ನಿದೆಯಲ್ಲ ಅದು ಅನಿಷ್ಟವಾದ್ದರಿಂದ ಅದಿಲ್ಲ ಅಂತ ಹೇಳಿದರೆ ಹೊರತು ಇಲ್ಲವೇ ಇಲ್ಲ ಅಂತ ಹೇಳಲಿಲ್ಲ. ಏನೇದಮಖಿಲಂ ವೇದ ವಿಜ್ಞಾತಾರಂ ಸ್ವಮೇವ ಚ ಕೇರತಂಚ ವಿಜಾನೀಯಾತಿಥಿ ಅನಿಷ್ಟಂಚ ಸರ್ವಥಾ. ಅದು ಹೇಳ್ತಾರೆ, ಜ್ಞಾನನೇ ಇಲ್ಲ ಅಂತಾಗಿದ್ದರೆ ತಿಳಿಯೋದೇ ಇಲ್ಲ ಅಂತ ಆಯ್ತಲ್ಲ, ದೇವ್ರನ್ನ ತಿಳಿಬೇಕಲ್ಲ. ಯಾವುದು ತಿಳಿಯದೆ ಹೋಗೋದ್ರಿಂದ ಜ್ಞಾನವೇ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಬಾಹ್ಯ ಜ್ಞಾನ ಇಲ್ಲ, ಗೊತ್ತಾಯ್ತಾ. ಎಲ್ಲಿದೆ ವಿಜ್ಞಾತಾರಂ, ಬರಲೇಬೇಕು. ಸ್ವಮೇವಚ ಕೇನತಂಚ ವಿಜಾನೀಯಾದಿತ್ಯನಿಷ್ಟಂ ಚ ಸರ್ವಥಾ. ಆದ್ದರಿಂದ ಮುಕ್ತಿ ಹೋದ ಮೇಲೆ ಅತ್ರ ಅಂತೆ ಏನೇದ ಮಿತಿ ವಾಕ್ಯದ್ವಯಂ ಶ್ರೂಯತೆ. ತದರ್ಥ ಪರಮೇಶ್ವರ ಜ್ಞಾನಾಭಾವ ಸ್ವಜ್ಞಾನಾಭಾವಶ್ಚ ತಾವತ್ ಅನಿಷ್ಟೋ ನ ವಾಸ್ತವ. ದೇವರ ಜ್ಞಾನವೂ ಇಲ್ಲ, ತಜ್ಞಾನವೂ ಇಲ್ಲ ಅಂದರೆ ಇದು ಇಷ್ಟಪಡ್ತಾರೆ ಯಾರಾದರೂ ಕೂಡ. ಮತ್ತೆ ಯಾರಾದರೂ ಕೂಡ ಕೋಮ ಕಳಿಸ್ತೀನಿ ಲೇಕ್ ಮಾಡ್ತಾರೆ, ಯಾರಾದ್ರು ಸಿಟ್ಟು ಬರುತ್ತೆ. ಮಲಗೋದು ಬೇರೆ, ಕೋಮ ಬೇರೆ. ಮಲಗಕ್ಕೆ ಅನುಕೂಲ ಮಾಡಿಕೊಟ್ರೆ ಖುಷಿ ಆಗ್ತದೆ, ಕೋಮಕ್ಕೆ ಮಾಡಿಕೊಟ್ರೆ ಅವನು ಕೊಂದಾಗತ್ತೆ. ಅದು ಇವ್ರ ಇದು ಕೋಮ ಆದಾಗಾಯ್ತು. ಇವ್ರ ಮೋಕ್ಷದ ಕಾನ್ಸೆಪ್ಟ್ ಏನು ಅಂದರೆ ಕೋಮ ಇದ್ದಾಗ ಅಲ್ಲಿ ಹೇಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಕೋಮದಲ್ಲಿ ಏನಿಲ್ಲ ಅವನಿಗೆ, ಜ್ಞಾನ ಇಲ್ಲ. ಜ್ಞಾನ ಇಲ್ಲದ ಜಾಗ ಕೋಮಾವಸ್ಥೆಗೆ ಹೋಗೋದು ಎಂದೋ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಾತ್ಮ ಚ ನ ಸ್ವವಿಜ್ಞಾನಿ, ಅಲ್ಲಿ ಯಾರಿಗೇನು ಜ್ಞಾನ ಇಲ್ಲ ಅಂತಿರ್ತಾನೆ. ನಾಖಿಲ ಜ್ಞಾಪಕೋ ವಿಷ್ಣುರಜ್ಞೇಯೋ ನಿಯಮೇ ನಹಿ. ಪರಮಾತ್ಮ ಪೂರ್ತಿ ಕಾಣೋದಿಲ್ಲ ಅಂಬೋದು ಬೇರೆ ಮಾತು. ಅದು ಬ್ರಹ್ಮಜ್ಞಾನನೇ ಇಲ್ಲದೆ ಹೋದರೆ ತಪ್ಪದು. ತಜ್ಞಾನಾರ್ಥಂ ವೇದಾನಾಂ ಅಖಿಲಾನಾಂ ಪ್ರವರ್ತನಂ. ಬ್ರಹ್ಮಜ್ಞಾನಕ್ಕೋಸ್ಕರನೇ ವೇದಗಳೆಲ್ಲ ಹೊರಟಿದೆ. ನಾವು ಉಪಯೋಗ ಮಾಡಿಕೊಂಡ್ರೆ ಹಾಗೆ ಮಾಡಬೇಕು. ಇಷ್ಟೆಲ್ಲ ಮಾಡಿಕೊಂಡ ಉಪಯೋಗನ ಮುಕ್ತಿ ಹೋಗ್ತಷ್ಟೇ ಕಳ್ಕೊಳ್ಳೋದಾದರೆ ಅದು ಮುಕ್ತಿ ಹೇಗಾಗತ್ತೆ. ಪ್ರತ್ಯಕ್ಷ ಆತ್ಮವಿಜ್ಞಾನ ವಿರೋಧ ಅನುಭವಾದಪಿ ನ ಸ್ವವಿಜ್ಞಾನಿತಾಯಾಂಚ ವಿರೋಧ ಕಶ್ಚನೇಯತೆ. ಪ್ರತ್ಯಕ್ಷಂ ಆತ್ಮವಿಜ್ಞಾನ ಅವಿರೋಧಾನುಭವಾದಪಿ. ನಾವು ಇನ್ನೊಂದು ವಸ್ತುವನ್ನು ನೋಡಿದರೆ ಬಾಧ ಬರಬೇಕಾದ ಕಾರಣ ಇಲ್ಲ. ನಮ್ಮನ್ನು ನಾವು ತಿಳ್ಕೊಂಡ್ರೂ ಕೂಡ ಯಾವ ದೋಷವೂ ಇಲ್ಲ. ಅವ್ರ ವಾದ ಏನು ಅಂದರೆ, ಜ್ಞಾನ ಇತ್ತು ಅಂದರೆ ವಿಷಯ ಇರಬೇಕಾಗತ್ತೆ, ವಿಷಯ ಇದ್ದ ತಕ್ಷಣ ನಶ್ವರ ಆಗಬೇಕಾಗತ್ತೆ. ಬರೀ ಊಹಾಪೋಹಕ್ಕೆ ಯಾವಲೂ ಮಿತಿ ಇಲ್ಲ. ಅದಕ್ಕೆ ಪ್ರಜ್ಞಾವಾದ ಅಂತ ಕರೆದು. ಪ್ರಜ್ಞಾವಾದ ಎಂಥದ್ದದು, ಈ ಬ್ರೇಕ್ಲೆಸ್ ವೆಹಿಕಲ್ ಇದೆ, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಉದಾಹರಣೆಗೆ ಬ್ರೇಕ್ ಫೇಲ್ ಆದರೆ ಎಲ್ಲಿಗೆ ಸ್ಟ್ಯಾಶ್ ಕೊಡಿಬೋದು ಅವನು, ಎಲ್ಲಿಗಾರ ಹೊಡೆದ್ರೆ ಬ್ರೇಕ್ಲೆಸ್ ಆಗೋದೇ ಇಲ್ಲ. ನೋಡಿ, ಬ್ರೇಕ್ ಹೋಗಿದ್ವಲ್ಲ, ಕರೆಕ್ಟಾಗಿ ಮರಕ್ಕೆ ಹೊಡಿ ಅಂತ ಕೇಳಿದರೆ ಬ್ರೇಕ್ ಇದ್ದರೆ ಹಾಗೆ ಮಾಡ್ಲಿಕ್ಕೆ ಬರೋದು. ಕರೆಕ್ಟ್ ಮಾಡಿ ನಿಲ್ಲಿಸ್ತಾ ಕೂದ್ ಮಾಡೋಕ್ಕೂ ಡೆಫಿನೆಟ್ ಗುರಿ ತಲುಪಬೇಕಾದ್ರೆ ಬ್ರೇಕ್ ಇರಲೇಬೇಕು. ಬ್ರೇಕ್ ಇಲ್ಲದೆ ಹೋದರೆ ಎಲ್ಲಿ ಬೇಕಾದ್ರೆ ಹೊಡಿಬೋದು, ಗೊತ್ತಾಯ್ತಾ. ಅದೇ ರೀತಿಯೇ ಬುದ್ಧಿ ಎಂಬುದು ಹಾಗೆ ಬ್ರೇಕ್ಲೆಸ್ ಥಿಂಕಿಂಗ್. ಆಗಮ ಬ್ರೇಕ್ ಹಾಕುತ್ತೆ, ಆಗಮ ಬ್ರೇಕ್ ಹಾಕಿಬಿಟ್ಟು ಹಾಗೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತ ಹೇಳೋದು. ಅವಾಗೇನಾಯಿತು, ಅಲ್ಲ ಇಲ್ಲಿ ಸುಖ ಇದ್ದರೆ ದುಃಖ ಇದೆ, ಅಲ್ಲಿ ಸುಖ ದುಃಖ ಇರಬೇಕಾಗಿಲ್ಲ. ಯಾತಕ್ಕೆ, ಇದು ಪ್ರಾಕೃತ ಲೋಕ. ಪ್ರಾಕೃತ ಲೋಕದ ಜೊತೆಗೆ ಏನು ಅಂಟಿಕೊಂಡಿದೆ, ಸುಖ ದುಃಖ ಮಿಕ್ಸ್ ಆಗಿರೋ ಪ್ಯೂರ್ ಸಿಗೋದೇ ಇಲ್ಲ. ಅದರೊಳಗೆ ಗುಣತ್ರಯ ಮಿಕ್ಸ್ ಆಗಿರೋದ್ರಿಂದ ಪೂರ್ತಿ ಸಿಗೋದೇ ಇಲ್ಲ. ಅಲ್ಲಿ ಆ ಪ್ರಶ್ನೆನೇ ಇಲ್ಲ. ಯಾಕೆ, ಗುಣತ್ರಯಗಳೇ ಇಲ್ಲ, ಅದರಿಂದ ಇಲ್ಲ. ಆನ್ಸರ್ ಸಿಕ್ಕೋಯ್ತಲ್ಲಿ. ಬಟ್ ಅವನಿಗೇನು ಗೊತ್ತಿಲ್ಲ, ಆಗಮ ಗೊತ್ತಿಲ್ಲ. ಆದ್ದರಿಂದ
ತೋಚಿದ್ದೆಲ್ಲ ಹೇಳ್ತಾ ಇರ್ತಾರೆ, ಇನ್ನೊಬ್ಬರ ಮತ್ತೆ ಬುದ್ಧಿ ಕೊಡೋದು, ಮತ್ತೆ ವಾದ ಮಾಡೋದು, ಹಿಂದಿಲ್ಲ ಮುಂದಿಲ್ಲ. ಇವಾಗ ವಾಕ್ಯಾರ್ಥ ನಡೆಯೋದೆಲ್ಲ ಹಾಗೇನೆ. ಆಗಮ ಬೇಸರಾದಾಗ ಸಮಸ್ಯೆ ಬರೋದಿಲ್ಲ. ಏನೇ ಅದೇ ಪ್ರಜ್ಞಾವಾದ ಅಂದರೂ ಒಂದೇ, ಬುದ್ಧಿಬಲದಿಂದ ಮಾತಾಡೋದು ಅಂದರೂ ಒಂದೇ. ನಾಖಿಲ ಜ್ಞಾಪಕೋ ವಿಷ್ಣು ಅಜ್ಞೇಯು ನಾ ಸ್ವವಿಜ್ಞಾನಿತಾಯಾಂಚ ವಿರೋಧ ಕಶ್ಚನೇಷ್ಯತೆ. ಅವರು ಬ್ರಹ್ಮ ತನ್ನಂತ ಅಂತ ತಿಳ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ನಾವೆಲ್ಲ, ಬ್ರಹ್ಮ ಕೂಡ ತನ್ನಂತ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಕರ್ತೃಕರ್ಮ ವಿರೋಧ ಬರುತ್ತೆ. ನಾನು ಅವನನ್ನು ತಿಳಿದೇ ಕರೆಕ್ಟ್, ನಾನು ನನ್ನನ್ನು ತಿಳಿದೇನು ಬಂತೀಗ? ಕರ್ತೃಕರ್ಮ ವಿರೋಧ. ಸೌದೆ ಕಡಿತಾನೆ, ಕಟ್ಟಿಗೆವನು ಸರಿ, ತನ್ನೇ ಕಡ್ಕೋತಾನೆ ಅಂದರೆ ಆ ಅರ್ಥ ಇಟ್ಕೊಂಡ್ಬಿಟ್ರೆ ಅವರು. ಹಾಗಲ್ಲ, ಜ್ಞಾನದ ವಿಷಯ ಮಾತಾಡಬಾರ್ದು. ಜ್ಞಾನದಲ್ಲಿ ಕೂಡ ಏನಿಲ್ಲ, ನನ್ನನ್ನು ನಾನು ತಿಳಿ, ಐ ನೋ ಮೈ ಸೆಲ್ಫ್ ಅಂತ ಎಲ್ಲರೂ ಹೇಳ್ತಾರೆ. ಗೊತ್ತಾಯ್ತಾ? ಬೆಟರ್ ದ್ಯಾನ್ ಯು ಅದು ಬೇರೆ, ಐ ನೋ ಬೆಟರ್ ದ್ಯಾನ್ ಯು ಅಂತ ಬೇರೆ ಹೇಳ್ತಾರೆ. ಅಂದರೆ ನನ್ನನ್ನು ನಾನು ತಿಳ್ಕೊಳ್ಳೋದಕ್ಕೆ ಏನು ವಿರೋಧ ಬರೋದಿಲ್ಲ, ಕರ್ತೃಕರ್ಮ ವಿರೋಧ ಬರೋದಿಲ್ಲ. ಇವು ಹೊಡೆಯೋದು, ಬಡಿಯೋದು, ಕೊಲ್ಲೋದು, ಇದಕ್ಕೆಲ್ಲ ಏನಿರಬೇಕು? ಕರ್ತೃಕರ್ಮ ವಿರೋಧ. ಉದಾಹರಣೆಗೆ ತಾನೇ ಸೂಸೈಡ್ ಮಾಡ್ಕೊತಾನೆ, ಕರ್ತೃಕರ್ಮ ಅದೇನೆ, ವಿರೋಧ ಬರಲಿಲ್ಲ, ಸತ್ತೋದ ಅಷ್ಟೇ ಹೊರತು ವಿರೋಧ ಎಲ್ಲ ಬರಲಿಲ್ಲ. ಅದರೊಳಗೆ ವಿರೋಧ ಬಂದರೆ ಏನಾಗಬೇಕಾಗಿತ್ತು? ಸಾಯಲೇಬೇಕಾಗಿತ್ತು. ಯಾಕಂದ್ರೆ ವಿರೋಧ ಬಂದು ಸಾಯಲೇಬೇಕಾಗಿತ್ತು, ಸಾಯ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲೂ ಕೂಡ ಕರ್ತೃಕರ್ಮ ವಿರೋಧ ಬರಲಿಲ್ಲ. ಅರ್ಥ ಆಯ್ತಾ? ಅಂದರೆ ಅವರು ಮತ್ತೆ ಹೇಳಿದಂತೆ ಬರೀ ಬುದ್ಧಿಯಿಂದ ಯೋಚನೆ ಮಾಡೋದರಿಂದ ಅಲ್ಲಿ ತಪ್ಪು ಯೋಚನೆ ಮಾಡ್ತಾರೆ. ಕರ್ತೃಕರ್ಮ ವಿರೋಧಶ್ಚ ನಿತ್ಯಾನುಭವರೋಧತಃ ಕಥಮೇವ ಪದಂ ಗಚ್ಚೇತ್ ವಿರೋಧೋ ಅದೃಷ್ಟಬಾಧನಂ. ಕರ್ತೃಕರ್ಮ ವಿರೋಧಶ್ಚ ನಿತ್ಯಾನುಭವರೋಧತಃ ಕಥಮೇವ ಪದಂ ಗಚ್ಚೇತ್ ವಿರೋಧೋ ಅದೃಷ್ಟಬಾಧನಂ. ಕರ್ತೃಕರ್ಮ ವಿರೋಧ ಅನ್ನೋ ಪದ ತಾವೇ ಮಾಡಿಕೊಂಡ ವಿರೋಧಗಳವೆಲ್ಲ, ನಿಜವಾದ ವಿರೋಧಗಳಲ್ಲ. ಕರ್ತೃಕರ್ಮ ವಿರೋಧಶ್ಚ ನಿತ್ಯಾನುಭವರೋಧತಃ, ನಿತ್ಯ ನನ್ನನ್ನು ತಿಳ್ಕೊಂಡಿದ್ದೇನೆ ಅನುಭವ ವಿರುದ್ಧವಾದ್ದರಿಂದ ಅದನ್ನು ಒಪ್ಲಕ್ಕೆ ಹೋಗಬಾರ್ದು. ಕರ್ತೃಕರ್ಮ ವಿರೋಧ ಅನ್ನೋದು ಬಾಹ್ಯ ವಿಷಯಗಳ ಬಗ್ಗೆ ವಿರೋಧ ಹೇಳಬೇಕೆ ಹೊರತು ಒಳಗಿನ ವಿಷಯದ ಬಗ್ಗೆ ವಿರೋಧ ಹೇಳೋದಕ್ಕೆ ಹೋಗ್ಕೊಡೋದು. ಆ ನಿಯಮ ಮಾಡಿಕೊಡೋದು, ಅವ್ರು ಮಾಡ್ಕೊಂಡು ಹೇಳಿದ್ನಲ್ಲ, ಅವ್ರು ಏನು ನಿಯಮ ಮಾಡಿಕೊಂಡ್ರು? ವ್ಯಾಪ್ತಿ ಹೇತು ಸಾಧ್ಯ ಒಂದು ಕಡೆ ಇರಬೇಕು ಅಂತ ಹೇಳ್ಕೊಬಿಟ್ರು. ಧೂಮ ವನ್ನಿ ಜೊತೆಗಿರಾಗೆ ಅದೇ ವ್ಯಾಪ್ತಿ ಮಾಡಿಕೊಂಡ್ರು. ಆದರೆ ಮೇಲೆ ಪ್ರವಾಹ ಮಳೆ ಆಯ್ತು, ಇಲ್ಲಿ ಮಳೆ ಬಂತು, ವಿರೋಧ ಬಂದು ಇಲ್ಲೇ ಇಲ್ಲ, ವ್ಯತ್ಯಾಸ ಇಲ್ಲ. ಇವೆಲ್ಲ ವ್ಯಾಪ್ತಿನೂ ಒಂದೇ ರೀತಿ ಇರಬೇಕಾಗಿಲ್ಲ. ಅವ್ರು ಏನು ಮಾಡ್ಕೊಂಡ್ರು ಗೊತ್ತಾ? ಏನು ಮಾಡ್ಕೊಂಡ್ರು ಅವರು? ಪಕ್ಷಧರ್ಮತ ನಿಯಮ ಅಂತ ಮಾಡ್ಕೊಂಡ್ರು. ಪಕ್ಷಧರ್ಮತ ಅಂದ್ರೇನು? ಎಲ್ಲಿ ಹೇತು ಇರುತ್ತೋ ಸಾಧ್ಯನೂ ಅಲ್ಲೇ ಇರಬೇಕು ಅಂತೇಳಿ. ಪರ್ವತದಲ್ಲಿ ಧೂಮ ಇದೆ, ಅದೇ ಪರ್ವತದಲ್ಲಿ ಅಗ್ನಿ ಇದೆ, ಇದು ಕರೆಕ್ಟು. ಅದು ಬುದ್ಧಿಯಿಂದ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಹಾಗಲ್ಲ, ಕೆಲವು ವ್ಯಾಪ್ತಿಗಳು ಬೇರೆ ಬೇರೆ ಇರುತ್ತೆ. ಇಲ್ಲಿ ಪ್ರವಾಹ ಬಂದರೆ ಇಲ್ಲಿ ಮಳೆ ಆಗಿರೋದಿಲ್ಲ, ಎಲ್ಲಿ ಆಯಿತು? ಮೇಲಾಗಿದೆ ನೋಡಿ, ಅಲ್ಲೇ ಇಲ್ಲೇ ಇಲ್ಲ, ಪಕ್ಷದಲ್ಲಿ ಇಲ್ಲೇ ಇಲ್ಲ. ಅವರು ಇದು ಯೋಚನೆ ಮಾಡಲೇ ಇಲ್ಲ. ಅದು ಹೇಳ್ತೀವಲ್ಲ, ಏನೋ ಶುರು ಮಾಡಿ ವಾಕ್ಯ ಶುರು ಮಾಡ್ತಾರೆ, ಒಪ್ಪೋದಿಲ್ಲ. ಅವ್ರು ಏನು ಮಾಡ್ತಾರೆ? ಅದನ್ನು ಬುದ್ಧಿ ತಲೆ ಕೆಡಿಸ್ಬಿಡ್ತಾರೆ ಮಾತಾಡಿ. ಯಾಕೆ ಅವ್ರು ಏನು ತಯಾರಿಲ್ಲ, ಅದು ತಪ್ಪು ಒಪ್ಪೋಕ್ಕೆ ತಯಾರಿಲ್ಲ. ಆದ್ದರಿಂದ ತಪ್ಪನ್ನು ಸರಿ ಅಂತ ಹೇಳೋದಕ್ಕೋಸ್ಕರ ಅರ್ಜುನ ಏನು ಮಾಡ್ದ? ಹೇಳಿದ ತಕ್ಷಣ ಬಿಟ್ಬಿಟ್ಟ, ತಪ್ಪು ಅಂತ ಹೇಳಿದ ತಕ್ಷಣ ಬಿಟ್ಬಿಡೋದಿಲ್ಲ. ಸೈನ್ಸಲ್ಲಿ ಅದೊಂದು ಗುಣ ಏನಂದರೆ, ನೋಬೆಲ್ ಪ್ರೈಸ್ ಬಂದಿದ್ರು ಕೂಡ ಅದು ಡಿಸ್ಪ್ರೂವ್ ಆದರೆ ಹೋಯ್ತು. ಗೊತ್ತಾಯ್ತಾ? ಒಪ್ತಾಯ ಹಾಗೆಲ್ಲ ಕೊಟ್ಟಾಗಿದೆ, ಡೋಂಟ್ ಟಾಕ್ ಅಂತ ಹೇಳೋದಿಲ್ಲ. ಅದಾದರೂ ಹೋಯ್ತಾ ಇದೆ. ಇನ್ನೊಬ್ರು ಅದನ್ನು ಸರಿಯಾಗಿ ಯೋಚನೆ ಮಾಡಿದಷ್ಟು ಉತ್ತರ ಸಿಕ್ತು, ನೋ ಪ್ರಾಬ್ಲಮ್. ಹಾಂ, ವಿರೋಧೋ ನೋಡಿ, ಕಥಮೇವ ಪದಂ ಗಚ್ಚೆ ವಿರೋಧ ಅದೃಷ್ಟಬಾಧನಂ. ಕಣ್ಣಿಗೆ ಕಂಡಿದ್ರಲ್ಲಿ ಸರಿಯಾದ ವಿಚಾರ ಇದೆ. ಅದೃಷ್ಟ ಬಾಧನ ಮಾಡೋ ಶಕ್ತಿ ಇದಕ್ಕೆಲ್ಲಿದೆ? ಅದೃಷ್ಟ ಕಾಣೋ ಶಕ್ತಿನೇ ಇದಕ್ಕಿಲ್ಲ ಅಂದಮೇಲೆ ಬಾಧನ ಮಾಡೋ ಶಕ್ತಿನೂ ಇಲ್ಲ. ತದಗೋಚರತ್ವಾತ್ ಅಂತಾರಲ್ಲ ಹಾಗೆ. ಯಾವುದ ಅಂದರೆ ಸ್ಕೋಪ್ ಇಲ್ಲ ಅಂತಾರ್ಥ. ಬಿಯಾಂಡ್ ಸ್ಕೋಪ್ ಇದ್ರೆ ಏನು ಮಾಡುತ್ತೆ? ಅದು ರೀಚ್ ಆಗೋದು. ಬಿಯಾಂಡ್ ಸ್ಕೋಪ್ ಅಂತ ತಕ್ಷಣ ಮುಗಿದೋಯ್ತಾರೆ. ಸೋಸ್ಟ್ ಜೊತೆ ಏನದು? ಏನು ಪಕ್ಷ ಅದಕ್ಕೆ ಪಕ್ಷಧರ್ಮತ ನಿಯಮ ಬೇಡ ಅಂದ್ಬಿಟ್ರಷ್ಟೆ. ಬೂಟ್ ಅಲ್ಲೇನಿದೆ ಈಗ, ಯಾವಾಗಲೂ ಕೂಡ ನೀರು ಮೇಲಿಂದ ಕೆಳಗೆ ಹರಿಯೋದ್ರಿಂದ ಅದು ವ್ಯಾಪ್ತಿ ಇದೆ. ಈಗ ನೀರು ಯಾವುದು ಧೂಮ ಎಂಥದ್ದು ಅಂತ ಕೇಳಿದರೆ ಏನು ಮಾಡುತ್ತದು? ಮೇಲೆ ಅಷ್ಟೇನೆ, ಬೇರೆ ನಿಯಮ ಇಲ್ಲ ಅದಕ್ಕೆ. ಹಾಗೆ ಮೇಲೆ ಉಲ್ಟಾ ಬರುತ್ತೆ. ಧೂಮ ಹೀಗೆ ಹೋದರೆ ನೀರು ಹೀಗೆ ಬರುತ್ತೆ. ಈ ವ್ಯಾಪ್ತಿ ಅಪ್ಲೈ ಮಾಡಕ್ಕೆ ಹೋಗಬಾರ್ದಾಗ. ಸೊ ಮೇಲಾಗಬೇಕು, ಕೆಳಗಾಗಿ ಬೇರೆ. ಸೋಷ್ಟ್ಯುತೆ ಸರ್ವ ಕಾಮಾಂಶ್ಚ ಕಾಮಾನ್ನಿ ಮತ್ತೆ ಹೇಳ್ತಾರೆ. ಸೋಷ್ಟ್ಯುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂತ ವಾಕ್ಯ ಇರೋದು. ಪರಮಲ್ಲಿ ಮುಕ್ತಿಯಲ್ಲಿ ಒಂದು ಪುರುಷಾರ್ಥನೂ ಇಲ್ಲ ಇವರಿಗೆ, ಎಲ್ಲ ಪುರುಷಾರ್ಥ ಇದೆ ಅಂತ ಹೇಳ್ತಾರೆ ಮುಕ್ತಿಯಲ್ಲಿ. ಸೋಷ್ಟ್ಯುತೆ ಸರ್ವಾನ್ ಕಾಮಾನ್ ಅನ್ನೋದನ್ನು ಚೇಂಜ್ ಮಾಡಿದರು. ಕಾಮಾನ್ನಿ ಕಾಮರೂಪ್ಯಥ. ಕಾಮಾನ್ನಿ ಅಂದ್ರೆ ಏನು? ಅನ್ನ ತಿನ್ನೋನು ಅನ್ನಿ,
ಕಾಮಾನ್ಯ ಅಂದರೆ ಬಯಸಿದ ಅನ್ನ. ಈಗ ನಮಗೆಲ್ಲ ಎಲ್ಲೋ ಹೋಗಿರ್ತಾನೆ ಬೇಕಾದಿರುತ್ತೆ ಏನೋ ಹಾಕಿಬಿಡ್ತಾರೆ. ಇಲ್ಲಿ ಮುಕ್ತಿಯಲ್ಲಿ ಹಾಗಿಲ್ಲ. ಏನು ಸಿಗುತ್ತದು? ಬಯಸಿದ್ದು ಏನು ಕೇಳಿದ್ರು ಬಯಸಿದ್ದೇ ಸಿಗುತ್ತೆ. ಅನ್ವಾಂಟೆಡ್ ಯಾವುದೂ ಇಲ್ಲೇ ಇಲ್ಲ. ಕಾಮಾನ್ಯ ಅಂತ ಕರೆದ್ರು. ಇಷ್ಟಪಟ್ಟ ರೂಪ ತಗೊಂಡ್ರೆ ಕಾಮರೂಪಿ. ಏನೇ ಎಲ್ಲಿದೆ? ಇಲ್ಲೇ ಇಲ್ಲಿದೆ ಏಮೇನತ್ತು ಆತ್ಮಾನಂ ನ ಪರಾಂಶ್ಚ. ಇನ್ನು ಮುಂದಿದೆಯಾ ಹಿಂದಿದೆಯಾ? ಅದ ಅಯ್ಯೋ ಎಷ್ಟು ಬಂದೆ ಹಿಂದೆ ಹೋದ್ರೆ ಇಲ್ಲಿದೆ. ಕರ್ತೃಕ ಶ್ಲೋಕ ಇಲ್ಲೇ ಇಲ್ಲ ಇದ್ರೊಳಗಿಲ್ಲ. ಇಡಿ ಎಲ್ಲಿದೆ ಅದು? ಶೋಷ್ಣತೆ 25 ಹಾಕ್ಬಿಟ್ಟಿರೋರು. ಆತ್ಮಾನಂನ ಪರಾಂಶ್ಚೈವ. ಅದೇನು ಮಾಡಿದ್ದಾರೆ ಬಂದೆ ಇತಿ ಶ್ರುತೌ. ಅದು ಆ್ಯಕ್ಚುಲಿ ಅನುವ್ಯಾಖ್ಯಾನ ಶ್ಲೋಕ ಅಲ್ಲ. ಈ ನಂಬರು ನೋಡಿ 184 185 ಅನುವ್ಯಾಖ್ಯಾನ ಶ್ಲೋಕ ಅಲ್ಲ. ಶ್ಲೋಕದಲ್ಲಿ ಕೋಟ್ ಮಾಡಿದ್ದಾರೆ. ಅವ್ರು ಆ್ಯಕ್ಚುಲಿ ಹಾಗೆ ಪ್ರಿಂಟ್ ಮಾಡಿದ್ಮೇಲೆ ಟೈಪ್ ಚೇಂಜ್ ಮಾಡಬೇಕಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೋಡಿ. ಈ ಸೈಜು ನೋಡಿ, ದೊಡ್ಡದು ಚಿಕ್ಕದು, ಆದ್ದರಿಂದ ಬಿಟ್ಟು ಹೋಗಿಲ್ಲ ಅದು ಇದು ಬರೋದಿಲ್ಲ. ಶೋಷ್ಟುತೆ ಸರ್ವಾನ್ ಕಾಮಾನ್ ಕಾಮಾನ್ನೇ ಕಾಮರೂಪ್ಯಥ ಇತ್ಯಾದಿ ಶ್ರುತಯಶ್ಚ ಉತ್ತಮರ್ಥಮೇವ ವದಂತಿ. ನಾವು ಹೇಳಿದ ಅರ್ಥನೇ ಶ್ರುತಿಗಳು ಹೇಳ್ತಾ ಇವೆ ಹೊರತು ನೀವು ಹೇಳಿದ ಅರ್ಥ ಹೇಳ್ತಾ ಇಲ್ಲ. ಅಸ್ವಾತಂತ್ರ್ಯಾದಿವೇತ್ಯುಕ್ತಂ ನಾದ್ವೈತಾಭಾವತಃ ಕ್ವಚಿತ್ ಆತ್ಮೈವಾಭೂತಿತಿ ಯಸ್ಮಾತ್ ಅವಿಶೇಷ ಪ್ರಸಂಗತಃ. ಅದಕ್ಕೆ ಅದೇನು ಹೇಳಿದ್ದಾರೆ? ಇವ ಅಂತ ಪದ ಹಾಕಿದ್ದಾರೆ. ದ್ವೈತಮಿವ ಅಂತ ದ್ವೈತಮಿವ ಭವತಿ ಅಂದರೆ ದ್ವೈತಮೇವ ಭವತಿ ಅಂತ ಅರ್ಥ. ಆತ್ಮೈವಾಭೂತಿತಿ ಯಸ್ಮಾತ್ ಅವಿಶೇಷ ಪ್ರಸಂಗತಃ. ಯಾತಕ್ಕೆ ಪದ ಉಪಯೋಗಿಸಿದ್ರು? ದೇವರೇ ಆಗಿಲ್ಲ, ದೇವರ ಹತ್ರ ಹೋಗಿದ್ದಾನೆ. ಅಸ್ವಾತಂತ್ರ್ಯೋಪಮಾ ಭೇದ ಭೇದೇಷ್ವಿವತಿರಿದೀರಿತ ಶಬ್ದತತ್ವೇ ಇತಿ ಪ್ರೋಕ್ತಂ. ಅದು ಹೇಳ್ಬೇಕು. ಅಸ್ವಾತಂತ್ರ್ಯ ಉಪಮಾ ಭೇದ ಭೇದೇಶು ಇವ ಉದೀರಿತ ಅಂಥೇಳಿ ವ್ಯಾಕರಣ ಸೂತ್ರವನ್ನು ಹೇಳ್ತಾರೆ. ಎಲ್ಲರೂ ಇವ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಭೇದೇಶು ಇವ ಉದೀರಿತ. ಇವ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಅವ್ರಿಗೆ ಗೊತ್ತಿರೋದೆಲ್ಲ ಹೇಳಿದ್ನಲ್ಲ. ಶಾಸ್ತ್ರಾರ್ಥವನ್ನು ನಾವು ಇದೇನೇ ಮೆಡಿಕಲ್ ವಿಷಯಗಳನ್ನು ಜನರಲ್ ಡಿಕ್ಷನರಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಹಾಗೆ ಎಂದು ಹಾಗೆ ಮಾಡಬಾರ್ದು. ಡಿಕ್ಷನರಿ ಏನು ಟೆಕ್ನಿಕಲ್ ಡಿಕ್ಷನರಿ ಬೇರೆ ಯಾವಾಗಲೂ ಕೂಡ. ಇವರು ಟೆಕ್ನಿಕಲ್ ಡಿಕ್ಷನರಿ ಪೂರ್ತಿ ಬಿಟ್ಟೇ ಬಿಡ್ತಾರೆ. ಈ ಲೋಕದ ಅರ್ಥ ಮಾಡೋದಕ್ಕೆ ಹೋಗ್ತಾರೆ, ಅದು ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ಆಚಾರ್ಯ ಯಾವಾಗ ಏನು ಕೋಟ್ ಮಾಡ್ತಾರೆ? ಟೆಕ್ನಿಕಲ್ ಇಂದ ಕೋಟ್ ಮಾಡ್ತಾರೆ. ನೋಡಿ ಹೇಗಿದೆ ನೋಡು ಅಂತ ಹೇಳ್ತಾರೆ. ಮೈತ್ರೇಯೋಕ್ತೋತ್ತರಂಚತ್ಕಿಮ ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಇದೆಲ್ಲ ಯಾವ ವಿಷಯ? ಬೃಹದಾರಣ್ಯದವರೆಗೆ ಬಂದಿರೋ ವಿಚಾರ. ಇವೆಲ್ಲ ಸ್ವಾರಸ್ಯ ಗೊತ್ತಾದ ಯಾವಾಗ ಅಂದರೆ ಉಪನಿಷತ್ತರ ಪ್ರಸಂಗ ಬರಬೇಕು. ಹಿಂದೆ ಹೇಳಿದೆ ಮೈತ್ರೇಯಿಗೆ ಇಬ್ಬರಿಗೂ ಆಸ್ತಿ ಕೊಟ್ಟ ನನಗೆ ಆಸ್ತಿ ಬೇಕಾಗಿಲ್ಲ, ಮುಕ್ತಿ ಸಿಗುತ್ತಾ ಇದರಿಂದ ಅಂತ ಕೇಳಿದ್ರು. ಏನಂದ್ರೆ ಅವರು ಸಿಗೋದಿಲ್ಲ ಅಂತ ಹೇಳಿದ್ರು. ಹಾಗೆ ತೊಗೊಂಡು ನನಗೆ ಬೇಕಾಗಿಲ್ಲ ಅಂತ ಹೇಳಿ. ನನಗೇನು ಬೇಕೀಗ? ಮುಕ್ತಿಗೆ ಬೇಕಾದ ದಾರಿನೇ ಹೇಳಿ ಅಂದರು. ಅವ್ರು ಜ್ಞಾನ ಬೇಕು ಅಂದರು. ದೇವ್ರನ್ನ ಕಾಣಬೇಕು, ಬೇರೆ ದಾರಿ ಇಲ್ಲ. ಕಾಣೋದು ಹ್ಯಾಕೆ ಕಾಣಬೇಕು ಅಂತ ಕೇಳಿದರೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ಇದು ಧ್ಯಾಸ ಕಾರಣ ಹೇಳಿದ್ರು. ಅಲ್ಲಿ ಏನಿರುತ್ತೆ ಅಂತ ಪ್ರಶ್ನೆ ಬಂತು. ಆಗ ಅವರು 2 ವಿಷಯ ಹೇಳಿದರು. ಒಂದೇನವನು ಜ್ಞಾನ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳಿದರು. ಇವರೇನು ತಿಳ್ಕೊಂಡ್ರು? ಜ್ಞಾನ ಕಳ್ಕೊಂಡ್ಬಿಡ್ತಾರೆ ಅಂದರೆ ಈ ಡೀಲಿಂಕ್ ಆಗ್ತಾನೆ. ಲೌಕಿಕ ಸಂಸಾರ ಜ್ಞಾನದ ಡೀಲಿಂಕ್ ಆಗ್ತಾನೆ. ಆ ಜ್ಞಾನ ಬರುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ಅದು ಬಿಟ್ಟುಬಿಟ್ರು. ಜ್ಞಾನನೇ ಹೋಗುತ್ತೆ ಅಂತ ಅರ್ಥ ಮಾಡ್ಕೊಬಿಟ್ರು. ಆಮೇಲೆ ಭೋಗಗಳೆಲ್ಲ ಅರ್ಥ ಮಾಡ್ಕೊಬಿಟ್ರು. ಇಂಥ ಭೋಗಗಳಿಲ್ಲ ಅಂತ ಹೇಳಬೇಕಾಗಿತ್ತು. ಏನು ಮಾಡಿದ್ರು ಅವರು? ಭೋಗಗಳೇ ಇಲ್ಲ ಅಂತ ಹೇಳಿ ಈ ರೀತಿ ಮಾಡಿಕೊಂಡು ಅದು ತಮ್ಮ ನಾಲೆಡ್ಜ್ ತಕ್ಕಂತೆ ಉಪನಿಷತ್ತರ ಮಾತನ್ನು ಅಪಾರ್ಥ ಮಾಡೋಕ್ಕೆ ಶುರು ಮಾಡಿ. ಅದಕ್ಕೆ ಯಾವಾಗಲೂ ಇದೆಲ್ಲ ಕಾನ್ಫರೆನ್ಸ್ ಇರುತ್ತಲ್ಲ, ಸೈನ್ಸ್ ಕಾನ್ಫರೆನ್ಸ್ಗೆಲ್ಲ ಉಳಿದವರಿಗೆ ಅಲೋ ಮಾಡಲ್ಲ. ಫಸ್ಟ್ ಅವ್ರಿಗೆ ಅಲೋನೇ ಮಾಡಲ್ಲ, ಒಳಗೆ ಬಿಡಲ್ಲ. ಯಾತಕ್ಕೆ? ಅವ್ರು ಟೈಮ್ ವೇಸ್ಟ್ ಮಾಡಿದ್ರೆ ಕೂತ್ಕೊಂಡು ಏನು ಗೊತ್ತೇ ಇಲ್ಲದೆ ಹೋಗೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ತಾ ಕೊಡಬೇಕಾಗತ್ತೆ. ಒಂದ್ಸತ್ ಕೇಳಿದ ಮಾತಕ್ಕೆ ಅರ್ಥ ಆಗೋದಿಲ್ಲ ಕೂಡ, ಕೊನೆಗೆ ಆಭಾಸ ಆಗೋಗ್ಬಿಡುತ್ತೆ. ಅದಕ್ಕೆ ಈ ಉದಾಹರಣೆಗೆ ಸ್ಪೆಷಲ್ ಆಪ್ತೋಮಾಲಜಿಸ್ಟಿದ್ದಾರೆ. ಅವರು ಕಾನ್ಫರೆನ್ಸ್ ಮಾಡಿದರೆ ಇವರು ಸರಿ ಹಾರ್ಟ್ ಸರ್ಜನ್ ಕರೆಯಲ್ಲ ಅವರು. ಯಾಕೆಂದರೆ ನೋಡಿ ಅವ್ರು ಡಾಕ್ಟರ್ಸೇ, ಇವ್ರಿಗೆ ಉಪಯೋಗ ಇಲ್ಲ ಅದರಿಂದ. ಯಾಕೆ? ಆ ಥರ ಇದು ನಮ್ಮಲ್ಲಿ ಎಲ್ಲರೂ ಬರ್ಬೋದಾದ್ರಿಂದ ಏನಾಗುತ್ತೆ, ಎಲ್ಲರಿಗೂ ಮಾಡಬೇಕು ಕನ್ಫ್ಯೂಸ್ ಆಗುತ್ತೆ. ಹಾಗೆ ಇದನ್ನು ಮಾಡೋದಕ್ಕೆ ಏನು ಮಾಡಿ ಎಲ್ಲರಿಗೂ ರೀಚ್ ಆಗಲಿ ಅಂತೇಳಿ ಒಂದು ವ್ಯವಸ್ಥೆ ಮಾಡಿದ್ರು.
ಆದರೆ ಅಲ್ಲಿ ಏನಾಯಿತು, ಅತಿ ಆಯಿತು. ಅವ್ರು ಏನು ಮಾಡಬೇಕು, ಕೇಳೋರು ಏನು ಮಾಡಬೇಕಿತ್ತಾಗ ಅದನ್ನು ಮತಾಚಾರ್ಯರೆಲ್ಲ ತಮ್ಮ ಜ್ಞಾನಕ್ಕೆ ತಕ್ಕಂತೆ ಹುಷಾರಾಗಿ ಅಂತ ಹೇಳಬೇಕಾಗಿತ್ತು. ಹೇಳಿದ್ರು ತೋಚಿದ್ದು ಹೇಳಿದ್ರಿಂದ ಅದಕ್ಕೆ ಠಾಳೆ ಹೋಗ್ಬಿಡ್ತಾರೆ.